ಅವರಿಬ್ಬರು ಮನೆಯಲ್ಲಿ ಒಂದು ಎಮ್ಮೆ ಹಸು ಕಟ್ಟಿಲ್ಲ. ಆದರೆ ಹಾಲು ಉತ್ಪಾದಕ ಸಂಘದ ಕಾರ್ಯದರ್ಶಿ ಹಾಲು ಪರೀಕ್ಷಕ ನಿತ್ಯವೂ ಇಬ್ಬರ ಹೆಸರಲ್ಲಿ 40 ಲೀಟರ್ ಹಾಲು ಹಾಕಿದ್ದಾರೆ. ಪ್ರೋತ್ಸಾಹ ಧನವನ್ನ ತಮ್ಮ ಅಕೌಂಟ್ ಹಾಕಿಸಿಕೊಂಡು ಲಕ್ಷಾಂತರ ರೂಪಾಯಿ ನುಂಗಿ ಹಾಕಿದ್ದಾರೆ. ಹಾಲಿನ ಪ್ರೋತ್ಸಾಹಧನ ನುಂಗಿದ ಅಧಿಕಾರಿಗಳು, ಕಾರ್ಯದರ್ಶಿ ಮತ್ತು ಪರೀಕ್ಷಕನ ಕೂಡಿ ಹಾಕಿದ ಜನರು, ಹಾಲಿನ ಪ್ರೋತ್ಸಾಹಧನ ನುಂಗಿದ ಸಿಬ್ಬಂದಿ ವಿರುದ್ಧ ಗ್ರಾಮದ ಜನರ ಆಕ್ರೋಶ, ಸಂಘದ ಕಚೇರಿಯಲ್ಲಿ ಕೂಡಿ ಹಾಕಿ ಲೆಕ್ಕ ಕೇಳುತ್ತಿರುವ ಹಾಲು ಉತ್ಪಾದಕರು. ಈ ಘಟನೆ ನಡೆದಿರುವುದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತೊಂಡೂರು ಗ್ರಾಮದಲ್ಲಿ. ಸವಣೂರು ತಾಲೂಕಿನ ತೊಂಡೂರು ಗ್ರಾಮದಲ್ಲಿ ರೈತರಿಗೆ ನೆರವಾಗಬೇಕಾಗಿದ್ದಂತಹ ಹಾಲು ಉತ್ಪಾದಕರ ಸಂಘದ ಸಿಬ್ಬಂದಿ ರೈತರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಸಂಘದ ಕಾರ್ಯದರ್ಶಿಯಾಗಿದ್ದ ಮೊಹಮ್ಮದ್ ಶರೀಫ್ ಹಾಗೂ ಹಾಲು ಪರೀಕ್ಷಕ ನಾಗರಾಜ್ ರೈತರ ಕೈ ಸೇರಬೇಕಾಗಿದ್ದಂತಹ ಲಕ್ಷಾಂತರ ರೂಪಾಯಿ ಬೋನಸ್ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಒಂದಲ್ಲ ಎರಡಲ್ಲ, ಕಳೆದ 6 ವರ್ಷಗಳಿಂದ ಗ್ರಾಮದ ರೈತರಿಗೆ ಸರ್ಕಾರದಿಂದ ಬರುವ ಪ್ರೋತ್ಸಾಹಧನ ಜಮೆಯಾಗಿಲ್ಲ. ಹಸು ಕಟ್ಟದೆ ದಿನ 40 ಲೀಟರ್ ಹಾಲು ಹಾಕಿದ ಕದಿಮರು. ಈ 420 ಸಿಬ್ಬಂದಿಗಳು ರೈತರ ಬೋನಸ್ ಹಣವನ್ನ ನುಂಗಿದ್ದಾರೆ. ಕೇಳಿದ್ರೆ ರೈತರ ಅಕೌಂಟ್ ಸರಿ ಇರಲಿಲ್ಲ, ನಮ್ಮ ಖಾತೆ ಜಮೆ ಮಾಡಿಕೊಂಡು ನೀಡಿದ್ದೇವೆ ಅಂತ ಸುಳ್ಳು ಹೇಳಿದ್ದಾರೆ. ಅಲ್ಲದೆ ಇವರಿಬ್ಬರ ಮನೆಯಲ್ಲಿ ಒಂದು ಹಸು ಕೂಡ ಇಲ್ಲ, ಎಮ್ಮೆಯೂ ಇಲ್ಲ. ಆದರೆ ಇವರ ಹೆಸರಿನಲ್ಲಿ ಪ್ರತಿನಿತ್ಯ 20 ಲೀಟರ್ ಹಾಲು ಹಾಕಿದ್ದಾರೆ. ಒಟ್ಟು 40 ಲೀಟರ್ ಹಾಲು ಗೋಲ್ಮಾಲ್ ಮಾಡಿದ್ದಾರೆ. ಈಗ ಏನಾಗ್ಬಿಡುತ್ತೆ, ಸಹಕಾರ ಸಂಘ ಅಂದ್ರೆ ಅವ್ರದ್ದಾಗ್ಬಿಡುತ್ತೆ ಅದ ಸೆಕ್ರೆಟರಿ ಇದ್ರೆ. ಆ ನಂತರ ಅಧ್ಯಕ್ಷರು ಮರ್ಯಾದಿಲ್ಲ, ಮೆಂಬರ್ ಮರ್ಯಾದಿಲ್ಲ, ಆ ನಂತರ ಒಟ್ಟ ಹಾಲಕರಿಗೆ ಮರ್ಯಾದಿಲ್ರಿ. ಅವ ಮಾಡಿದ್ದ ಅವಂದರಿ ಡೇರಿ ಅದ, ಸೆಕ್ರೆಟರಿ ಡೇರಿ ಇದೆ. ಆ ನಂತರ ಸರ ಈಗ ಪ್ರೋತ್ಸಾಹಧನ ಅಂತ ಗೌರ್ಮೆಂಟ್ ಇಂದ ಬರತ್ತಲ್ರಿ, ಪ್ರತಿಯೊಬ್ಬರ ರೈತರ ಅಕೌಂಟ್ ಇರ್ತಾವ್ರಿ. ಇವ ಏನ ಈಗ ಹೇಳ್ತಾನಂದ್ರೆ ಅವ್ನ ಅಕೌಂಟ್ ರೊಕ್ಕ ಹಾಕ್ಯಾನಂದ್ರಿ. ಅವ ಏನ್ ಹಾಕೋಣಂದ್ರ ಒಂದ್ ವರ್ಷ ಈಗ ಜನವರಿಯಿಂದ ಈಗ 9 ತಿಂಗಳಲ್ರಿ ಇಲ್ಲಿವ್ರಿಗೆ ನಾವು ಲಿಸ್ಟ್ ತೆಗ್ಸೇವ್ರಿ. ಅವನಿಗೆ ಬರೀ ಒಂದ ಎಕ್ಸಾಂಪಲ್ ತೆಗ್ಸೇವ್ರಿಗೆ ಅವನ ಹೆಸರಲ್ಲಿ 23,000 ರೂಪಾಯಿ ಜಮಾ ಆಗೈತ್ರಿ. ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿ ಮೊಹಮ್ಮದ್ ಶರೀಫ್, ಪರೀಕ್ಷಕರ ನಾಗರಾಜ್ ಬರೋಬ್ಬರಿ 50 ಲಕ್ಷಕ್ಕೂ ಅಧಿಕ ಹಣವನ್ನ ಭ್ರಷ್ಟಾಚಾರ ಮಾಡಿದ್ದಾರೆ. ನವೆಮೂಲ ಅಧಿಕಾರಿಗಳು ತನಿಖೆ ನಡೆಸಿ ರೈತರಿಗೆ ಹಣ ಕೊಡಿಸುವ ಕೆಲಸವನ್ನ ಮಾಡಬೇಕು. ತಕ್ಷಣ ಇಬ್ಬರನ್ನು ಕೂಡ ವಜಾ ಮಾಡಿ ಬೇರೆ ವ್ಯಕ್ತಿಗಳನ್ನ ನೇಮಕ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸೆಕ್ರೆಟರಿ ಮೊಹಮ್ಮದ್ ಶರೀಫ್ ಕೇಳಿದ್ರೆ ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಕತೆ ಹೇಳ್ತಿದ್ದಾರೆ. ನಿಮ್ಮ ಹೆಸರು ನೀವು ಎಷ್ಟು ಆಕಳ ಎಮ್ಮೆ ಸಾಕಿರಿ? ಇಲ್ಲ, ನಾವು ಇದು ಸಾಕಿಲ್ಲ. ಮತ್ತೆ ನಿಮ್ಮ ಅಕೌಂಟ್ಗೆ ಹಾಲು ಹೆಂಗ್ ಜಮಾ? ಅಕೌಂಟ್ ಅಂತಂದ್ರ ರೈತರು ಏನಾಗ್ಯಾವ ಅಂತಂದ್ರ ಡಿಸ್ಕಲೆಕ್ಷನ್ ಆಗ್ಯಾವ್ರಿ ಒಂದಿಷ್ಟು ಅಕೌಂಟ್. ಅವು ಆಧಾರ್ ಕಾರ್ಡ್ ಪಾಸ್ಬುಕ್ ಲಿಂಕ್ ಇಲ್ಲ. ಅವು ಅದ್ರ ಸಂಬಂಧ ಅವ್ರ ಅಮೌಂಟ್ ಅನ್ನ ನಾವು ನಮ್ಮ ಅಕೌಂಟ್ಗೆ ಹಾಕೊಂಡು ಅವ್ರು ತೆಗೆದು ಕೊಡಕ್ ಬರ್ತೈತಿ ಅಂತ ಹೇಳಿ ಹಾಕೊಂಡಿದ್ವಿ. ಈಗ ನಿಮ್ಗೆ ಹಂಗ ಪ್ರಯೋಜನ ಐತೆ? ಪ್ರಯೋಜನ ಇಲ್ಲ, ಆದ್ರೆ ಗವರ್ಮೆಂಟ್ ವಾಪಸ್ ಹೋಗ್ಬಿಡ್ತೈತೆ ಅದು. ಇಲ್ಲ, ಒಂದಿಷ್ಟು ಮಂದಿಗೆ ನಾವು ವಾಪಸ್ ಕೊಟ್ಟಿದ್ದೀವಿ ಹಾಕೊಂಡು. ನಿಮ್ ಪ್ರೊವಿಷನ್ ಇಲ್ಲದೆ ಇದ್ರು ನಿಯಮ ಬಾಹಿರವಾಗಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟು ಹೆಂಗ ಹಾಲಿನ ರೊಕ್ಕ ಹಾಕಿಸ್ಕೊಂಡ್ರಿ ಆತ್ರಿ. ಅದ ಮತ್ತೆ ವಾಪಸ್ ಗೌರ್ಮೆಂಟ್ ಹೋಗ್ತೈತಲ್ಲ, ನಮ್ ಕಡೆಗೆ ತೆಗೆದು ಕೊಡಕ್ ಬರ್ತೈತೆ ಅಂತ ಹೇಳಿ ವಾಪಸ್ ಗೌರ್ಮೆಂಟ್ ಹೋಗಿದ್ರೆ ಅದನ್ನ ಪರಿಶೀಲನೆ ಮಾಡ್ಬೇಕಲ್ಲ ನೀವು. ಈಗ ನೀವು ಅಲ್ಲ ಜವಾಬ್ದಾರಿ ನಮ್ದಾರಿ. ಹೌದಾ? ಏನೋ ಒಂದು ಲೀಟರ್ ಹಾಲಿಂದ 5 ರೂಪಾಯಿ ಬೋನಸ್ ಬರಲಿಲ್ಲ ಅಂದ್ರೂ ಅದಕ್ಕೆ ಜವಾಬ್ದಾರಿ ನೀವು. ಒಟ್ಟಿನಲ್ಲಿ ರೈತರು ಕಷ್ಟಪಟ್ಟು ಹೈನುಗಾರಿಕೆ ಮಾಡಿ ಹಾಲು ಉತ್ಪಾದಕ ಸಂಘಕ್ಕೆ ಹಾಲು ಹಾಕಿದ್ರೆ ಸಂಘದ ಸೆಕ್ರೆಟರಿ ಮತ್ತು ಪರೀಕ್ಷಕ ಸೇರಿ ಲಕ್ಷಾಂತರ ರೂಪಾಯಿ ನುಂಗಿ ನೀರು ಕುಡಿದಿದ್ದಾರೆ. ಇಂತಹ ಭ್ರಷ್ಟರಿಗೆ ತಕ್ಕ ಶಾಸ್ತಿಯಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅವರಿಬ್ಬರು ಮನೆಯಲ್ಲಿ ಒಂದು ಎಮ್ಮೆ ಹಸು ಕಟ್ಟಿಲ್ಲ. ಆದರೆ ಹಾಲು ಉತ್ಪಾದಕ ಸಂಘದ ಕಾರ್ಯದರ್ಶಿ ಹಾಲು ಪರೀಕ್ಷಕ ನಿತ್ಯವೂ ಇಬ್ಬರ ಹೆಸರಲ್ಲಿ 40 ಲೀಟರ್ ಹಾಲು ಹಾಕಿದ್ದಾರೆ. ಪ್ರೋತ್ಸಾಹ ಧನವನ್ನ ತಮ್ಮ ಅಕೌಂಟ್ ಹಾಕಿಸಿಕೊಂಡು ಲಕ್ಷಾಂತರ ರೂಪಾಯಿ ನುಂಗಿ ಹಾಕಿದ್ದಾರೆ. ಹಾಲಿನ ಪ್ರೋತ್ಸಾಹಧನ ನುಂಗಿದ ಅಧಿಕಾರಿಗಳು, ಕಾರ್ಯದರ್ಶಿ ಮತ್ತು ಪರೀಕ್ಷಕನ ಕೂಡಿ ಹಾಕಿದ ಜನರು, ಹಾಲಿನ ಪ್ರೋತ್ಸಾಹಧನ ನುಂಗಿದ ಸಿಬ್ಬಂದಿ ವಿರುದ್ಧ ಗ್ರಾಮದ ಜನರ ಆಕ್ರೋಶ, ಸಂಘದ ಕಚೇರಿಯಲ್ಲಿ ಕೂಡಿ ಹಾಕಿ ಲೆಕ್ಕ ಕೇಳುತ್ತಿರುವ ಹಾಲು ಉತ್ಪಾದಕರು. ಈ ಘಟನೆ ನಡೆದಿರುವುದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತೊಂಡೂರು ಗ್ರಾಮದಲ್ಲಿ. ಸವಣೂರು ತಾಲೂಕಿನ ತೊಂಡೂರು ಗ್ರಾಮದಲ್ಲಿ ರೈತರಿಗೆ ನೆರವಾಗಬೇಕಾಗಿದ್ದಂತಹ ಹಾಲು ಉತ್ಪಾದಕರ ಸಂಘದ ಸಿಬ್ಬಂದಿ ರೈತರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಸಂಘದ ಕಾರ್ಯದರ್ಶಿಯಾಗಿದ್ದ ಮೊಹಮ್ಮದ್ ಶರೀಫ್ ಹಾಗೂ ಹಾಲು ಪರೀಕ್ಷಕ ನಾಗರಾಜ್ ರೈತರ ಕೈ ಸೇರಬೇಕಾಗಿದ್ದಂತಹ ಲಕ್ಷಾಂತರ ರೂಪಾಯಿ ಬೋನಸ್ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಒಂದಲ್ಲ ಎರಡಲ್ಲ, ಕಳೆದ 6 ವರ್ಷಗಳಿಂದ ಗ್ರಾಮದ ರೈತರಿಗೆ ಸರ್ಕಾರದಿಂದ ಬರುವ ಪ್ರೋತ್ಸಾಹಧನ ಜಮೆಯಾಗಿಲ್ಲ. ಹಸು ಕಟ್ಟದೆ ದಿನ 40 ಲೀಟರ್ ಹಾಲು ಹಾಕಿದ ಕದಿಮರು. ಈ 420 ಸಿಬ್ಬಂದಿಗಳು ರೈತರ ಬೋನಸ್ ಹಣವನ್ನ ನುಂಗಿದ್ದಾರೆ. ಕೇಳಿದ್ರೆ ರೈತರ ಅಕೌಂಟ್ ಸರಿ ಇರಲಿಲ್ಲ, ನಮ್ಮ ಖಾತೆ ಜಮೆ ಮಾಡಿಕೊಂಡು ನೀಡಿದ್ದೇವೆ ಅಂತ ಸುಳ್ಳು ಹೇಳಿದ್ದಾರೆ. ಅಲ್ಲದೆ ಇವರಿಬ್ಬರ ಮನೆಯಲ್ಲಿ ಒಂದು ಹಸು ಕೂಡ ಇಲ್ಲ,
ಎಮ್ಮೆಯೂ ಇಲ್ಲ. ಆದರೆ ಇವರ ಹೆಸರಿನಲ್ಲಿ ಪ್ರತಿನಿತ್ಯ 20 ಲೀಟರ್ ಹಾಲು ಹಾಕಿದ್ದಾರೆ. ಒಟ್ಟು 40 ಲೀಟರ್ ಹಾಲು ಗೋಲ್ಮಾಲ್ ಮಾಡಿದ್ದಾರೆ. ಈಗ ಏನಾಗ್ಬಿಡುತ್ತೆ ಸಹಕಾರ ಸಂಘ ಅಂದ್ರೆ ಅವ್ರದ್ದಾಗ್ಬಿಡತ್ರಿ ಅದ ಸೆಕ್ರೆಟರಿ ಇದ್ರಿ. ಆ ನಂತರ ಅಧ್ಯಕ್ಷರು ಮರ್ಯಾದಿಲ್ಲ, ಮೆಂಬರ್ ಮರ್ಯಾದಿಲ್ಲ. ಆ ನಂತರ ಒಟ್ಟ ಹಾಲಕರಿಗೆ ಮರ್ಯಾದಿಲ್ರಿ. ಅವ ಮಾಡಿದ್ದ ಅವಂದರಿ ಡೇರಿ ಅದ, ಸೆಕ್ರೆಟರಿ ಡೇರಿ ಇದೆ. ಆ ನಂತರ ಸರ ಈಗ ಪ್ರಸಾದ ಅಂತ ಗೌರ್ಮೆಂಟ್ ಇಂದ ಬರತ್ತಲ್ರಿ, ಪ್ರತಿಯೊಬ್ಬರ ರೈತರ ಅಕೌಂಟ್ ಇರ್ತಾವ್ರಿ. ಇವ ಏನ್ ಈಗ ಹೇಳ್ತಾನಂದ್ರಿ ಅವ್ನ ಅಕೌಂಟ್ ರೊಕ್ಕ ಹಾಕಿನಂದ್ರಿ. ಅವ ಏನ್ ಹಾಕಣಂದ್ರ ಒಂದ್ ವರ್ಷ ಈಗ ಜನವರಿಯಿಂದ ಈಗ 9 ತಿಂಗಳಲ್ರಿ ಇಲ್ಲಿವರೆಗೆ ನಾವು ಲಿಸ್ಟ್ ತೆಗ್ಸೇವ್ರಿ. ಅವನಿಗೆ ಬರೀ ಒಂದ ಎಕ್ಸಾಂಪಲ್ ತೆಗ್ಸೇವ್ರಿಗೆ ಅವನ ಹೆಸರಲ್ಲಿ 23,000 ರೂಪಾಯಿ ಜಮಾ ಆಗೈತ್ರಿ. ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿ ಮೊಹಮ್ಮದ್ ಶರೀಫ್, ಪರೀಕ್ಷಕರ ನಾಗರಾಜ್ ಬರೋಬ್ಬರಿ 50 ಲಕ್ಷಕ್ಕೂ ಅಧಿಕ ಹಣವನ್ನ ಭ್ರಷ್ಟಾಚಾರ ಮಾಡಿದ್ದಾರೆ. ಹೆವೆಮೂಲ್ ಅಧಿಕಾರಿಗಳು ತನಿಖೆ ನಡೆಸಿ ರೈತರಿಗೆ ಹಣ ಕೊಡಿಸುವ ಕೆಲಸವನ್ನು ಮಾಡಬೇಕು. ತಕ್ಷಣ ಇಬ್ಬರನ್ನು ಕೂಡ ವಜಾ ಮಾಡಿ ಬೇರೆ ವ್ಯಕ್ತಿಗಳನ್ನ ನೇಮಕ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಸೆಕ್ರೆಟರಿ ಮೊಹಮ್ಮದ್ ಶರೀಫ್ ಕೇಳಿದ್ರೆ ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಕತೆ ಹೇಳ್ತಿದ್ದಾರೆ. ನಿಮ್ಮ ಹೆಸರು ನೀವ್ ಎಷ್ಟು ಆಕಳ ಎಮ್ಮೆ ಸಾಕಿರಿ? ಇಲ್ಲ, ನಾವು ಇದು ಸಾಕಿಲ್ಲ. ಮತ್ ನಿಮ್ಮ ಅಕೌಂಟ್ಗೆ ಹಾಲು ಹೆಂಗ್ ಜಮಾ? ಅಕೌಂಟ್ ಅಂತಂದ್ರ ರೈತರು ಏನಾಗ್ಯಾವ ಅಂತಂದ್ರ ಡಿಸ್ಕಲೆಕ್ಷನ್ ಆಗ್ಯಾವ್ರಿ ಒಂದಿಷ್ಟು ಅಕೌಂಟ್. ಅವು ಆಧಾರ್ ಕಾರ್ಡು ಪಾಸ್ಬುಕ್ ಲಿಂಕ್ ಇಲ್ಲ. ಅವು ಅದ್ರ ಸಂಬಂಧ ಅವ್ರ ಅಮೌಂಟ್ ಅನ್ನ ನಾವು ನಮ್ಮ ಅಕೌಂಟ್ಗೆ ಹಾಕೊಂಡು ಅವ್ರು ತೆಗೆದು ಕೊಡಕ್ ಬರ್ತೈತೆ ಅಂತ ಹೇಳಿ ಹಾಕೊಂಡಿದ್ವಿ. ಈಗ ನಿಮ್ಗೆ ಹಂಗ್ ಪ್ರಯೋಜನ ಐತೆ? ಪ್ರಯೋಜನ ಇಲ್ಲ, ಆದ್ರೆ ಗೌರ್ಮೆಂಟ್ ವಾಪಸ್ ಹೋಗ್ಬಿಡ್ತೈತೆ ಅದು. ನೀವ್ ಯಾಕೆ ಹಾಕೊಂಡ್ರಿ? ಇಲ್ಲ, ಒಂದಿಷ್ಟು ಮಂದಿಗೆ ನಾವು ವಾಪಸ್ ಕೊಟ್ಟಿದ್ದೀವಿ ಹಾಕೊಂಡು. ಈಗ ನಿಮ್ ಪ್ರೊವಿಷನ್ ಇಲ್ಲದೆ ಇದ್ರು ನಿಯಮ ಬಾಹಿರವಾಗಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟು ಹೆಂಗ ರೊಕ್ಕ ಹಾಲಿನ ರೊಕ್ಕ ಹಾಕಿಸ್ಕೊಂಡ್ರಿ ಆತ್ರಿ. ಅದ ಮತ್ತೆ ವಾಪಸ್ ಗೌರ್ಮೆಂಟ್ ಹೋಗ್ತೈತಲ್ಲ, ನಮ್ ಕಡೆಗೆ ತೆಗೆದು ಕೊಡಕ್ ಬರ್ತೈತೆ ಅಂತ ಹೇಳಿ ವಾಪಸ್ ಗೌರ್ಮೆಂಟ್ ಹೋಗಿದ್ರೆ ಅದನ್ನ ಪರಿಶೀಲನೆ ಮಾಡ್ಬೇಕಲ್ಲ ನೀವು. ಈಗ ನೀವು ಅಲ್ಲ ಜವಾಬ್ದಾರಿ ನಮ್ದಾರಿ. ಹೌದು. ಏನೋ ಒಂದು ಲೀಟರ್ ಹಾಲಿಂದ 5 ರೂಪಾಯಿ ಬೋನಸ್ ಬರಲಿಲ್ಲ ಅಂದ್ರೂ ಅದಕ್ಕೆ ಜವಾಬ್ದಾರಿ ನೀವು. ಅಮೌಂಟ್ ಒಟ್ನಲ್ಲಿ ರೈತರು ಕಷ್ಟಪಟ್ಟು ಹೈನುಗಾರಿಕೆ ಮಾಡಿ ಹಾಲು ಉತ್ಪಾದಕ ಸಂಘಕ್ಕೆ ಹಾಲು ಹಾಕಿದ್ರೆ ಸಂಘದ ಸೆಕ್ರೆಟರಿ ಮತ್ತು ಪರೀಕ್ಷಕ ಸೇರಿ ಲಕ್ಷಾಂತರ ರೂಪಾಯಿ ನುಂಗಿ ನೀರು ಕುಡಿದಿದ್ದಾರೆ. ಇಂತಹ ಭ್ರಷ್ಟರಿಗೆ ತಕ್ಕ ಶಾಸ್ತಿಯಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅವರಿಬ್ಬರು ಮನೆಯಲ್ಲಿ ಒಂದು ಎಮ್ಮೆ ಹಸು ಕಟ್ಟಿಲ್ಲ. ಆದರೆ ಹಾಲು ಉತ್ಪಾದಕ ಸಂಘದ ಕಾರ್ಯದರ್ಶಿ, ಹಾಲು ಪರೀಕ್ಷಕ ನಿತ್ಯವೂ ಇಬ್ಬರ ಹೆಸರಲ್ಲಿ 40 ಲೀಟರ್ ಹಾಲು ಹಾಕಿದ್ದಾರೆ. ಪ್ರೋತ್ಸಾಹ ಧನವನ್ನ ತಮ್ಮ ಅಕೌಂಟ್ ಹಾಕಿಸಿಕೊಂಡು ಲಕ್ಷಾಂತರ ರೂಪಾಯಿ ನುಂಗಿ ಹಾಕಿದ್ದಾರೆ. ಹಾಲಿನ ಪ್ರೋತ್ಸಾಹಧನ ನುಂಗಿದ ಅಧಿಕಾರಿಗಳು, ಕಾರ್ಯದರ್ಶಿ ಮತ್ತು ಪರೀಕ್ಷಕನ ಕೂಡಿ ಹಾಕಿದ ಜನರು, ಹಾಲಿನ ಪ್ರೋತ್ಸಾಹಧನ ನುಂಗಿದ ಸಿಬ್ಬಂದಿ ವಿರುದ್ಧ ಗ್ರಾಮದ ಜನರ ಆಕ್ರೋಶ, ಸಂಘದ ಕಚೇರಿಯಲ್ಲಿ ಕೂಡಿ ಹಾಕಿ ಲೆಕ್ಕ ಕೇಳುತ್ತಿರುವ ಹಾಲು ಉತ್ಪಾದಕರು. ಈ ಘಟನೆ ನಡೆದಿರುವುದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತೊಂಡೂರು ಗ್ರಾಮದಲ್ಲಿ. ಸವಣೂರು ತಾಲೂಕಿನ ತೊಂಡೂರು ಗ್ರಾಮದಲ್ಲಿ ರೈತರಿಗೆ ನೆರವಾಗಬೇಕಾಗಿದ್ದಂತಹ ಹಾಲು ಉತ್ಪಾದಕರ ಸಂಘದ ಸಿಬ್ಬಂದಿ ರೈತರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಸಂಘದ ಕಾರ್ಯದರ್ಶಿಯಾಗಿದ್ದ ಮೊಹಮ್ಮದ್ ಶರೀಫ್ ಹಾಗೂ ಹಾಲು ಪರೀಕ್ಷಕ ನಾಗರಾಜ್ ರೈತರ ಕೈ ಸೇರಬೇಕಾಗಿದ್ದಂತಹ ಲಕ್ಷಾಂತರ ರೂಪಾಯಿ ಬೋನಸ್ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಒಂದಲ್ಲ ಎರಡಲ್ಲ, ಕಳೆದ 6 ವರ್ಷಗಳಿಂದ ಗ್ರಾಮದ ರೈತರಿಗೆ ಸರ್ಕಾರದಿಂದ ಬರುವ ಪ್ರೋತ್ಸಾಹಧನ ಜಮೆಯಾಗಿಲ್ಲ. ಹಸು ಕಟ್ಟದೆ ದಿನ 40 ಲೀಟರ್ ಹಾಲು ಹಾಕಿದ ಕದಿಮರು. ಈ 420 ಸಿಬ್ಬಂದಿಗಳು ರೈತರ ಬೋನಸ್ ಹಣವನ್ನ ನುಂಗಿದ್ದಾರೆ. ಕೇಳಿದ್ರೆ ರೈತರ ಅಕೌಂಟ್ ಸರಿ ಇರಲಿಲ್ಲ, ನಮ್ಮ ಖಾತೆ ಜಮೆ ಮಾಡಿಕೊಂಡು ನೀಡಿದ್ದೇವೆ ಅಂತ ಸುಳ್ಳು ಹೇಳಿದ್ದಾರೆ. ಅಲ್ಲದೆ ಇವರಿಬ್ಬರ ಮನೆಯಲ್ಲಿ ಒಂದು ಹಸುವು ಕೂಡ ಇಲ್ಲ, ಎಮ್ಮೆಯೂ ಇಲ್ಲ. ಆದರೆ ಇವರ ಹೆಸರಿನಲ್ಲಿ ಪ್ರತಿನಿತ್ಯ 20 ಲೀಟರ್ ಹಾಲು ಹಾಕಿದ್ದಾರೆ. ಒಟ್ಟು 40 ಲೀಟರ್ ಹಾಲು ಗೋಲ್ಮಾಲ್ ಮಾಡಿದ್ದಾರೆ. ಈಗ ಏನಾಗ್ಬಿಡುತ್ತೆ ಸಹಕಾರ ಸಂಘ ಅಂದ್ರೆ ಅವ್ರದ್ದಾಗ್ಬಿಡತ್ರಿ ಅದ ಸೆಕ್ರೆಟರಿ ಇದ್ರಿ. ಆ ನಂತರ ಅಧ್ಯಕ್ಷರು ಮರ್ಯಾದಿಲ್ಲ, ಮೆಂಬರ್ ಮರ್ಯಾದಿಲ್ಲ. ಆ ನಂತರ ಒಟ್ಟ ಹಾಲಕರಿಗೆ ಮರ್ಯಾದಿಲ್ರಿ. ಅವ ಮಾಡಿದ್ದ ಅವಂದರಿ ಡೇರಿ ಅದ, ಸೆಕ್ರೆಟರಿ ಡೇರಿ ಇದೆ. ಆ ನಂತರ ಸರ ಈಗ ಪ್ರಸಾದ ಅಂತ ಗೌರ್ಮೆಂಟ್ ಇಂದ ಬರತ್ತಲ್ರಿ, ಪ್ರತಿಯೊಬ್ಬರ ರೈತರ ಅಕೌಂಟ್ ಇರ್ತಾವ್ರಿ. ಇವ ಏನ್ ಈಗ ಹೇಳ್ತಾನಂದ್ರಿ ಅವ್ನ ಅಕೌಂಟ್ ರೊಕ್ಕ ಹಾಕಿನಂದ್ರಿ. ಅವ ಏನ್ ಹಾಕಣಂದ್ರ ಒಂದ್ ವರ್ಷ ಈಗ ಜನವರಿಯಿಂದ ಈಗ 9 ತಿಂಗಳಲ್ರಿ ಇಲ್ಲಿವರೆಗೆ ನಾವು ಲಿಸ್ಟ್ ತೆಗ್ಸೇವ್ರಿ. ಅವನಿಗೆ ಬರೀ ಒಂದ ಎಕ್ಸಾಂಪಲ್ ತೆಗ್ಸೇವ್ರಿಗೆ ಅವನ ಹೆಸರಲ್ಲಿ 23,000 ರೂಪಾಯಿ ಜಮಾ ಆಗೈತ್ರಿ. ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿ ಮೊಹಮ್ಮದ್ ಶರೀಫ್, ಪರೀಕ್ಷಕರ ನಾಗರಾಜ್ ಬರೋಬ್ಬರಿ 50 ಲಕ್ಷಕ್ಕೂ ಅಧಿಕ ಹಣವನ್ನ ಭ್ರಷ್ಟಾಚಾರ ಮಾಡಿದ್ದಾರೆ. ಹೆವೆಮೂಲ್ ಅಧಿಕಾರಿಗಳು ತನಿಖೆ ನಡೆಸಿ ರೈತರಿಗೆ ಹಣ ಕೊಡಿಸುವ ಕೆಲಸವನ್ನು ಮಾಡಬೇಕು. ತಕ್ಷಣ ಇಬ್ಬರನ್ನು ಕೂಡ ವಜಾ ಮಾಡಿ ಬೇರೆ ವ್ಯಕ್ತಿಗಳನ್ನ ನೇಮಕ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಸೆಕ್ರೆಟರಿ ಮೊಹಮ್ಮದ್ ಶರೀಫ್ ಕೇಳಿದ್ರೆ ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಕತೆ ಹೇಳ್ತಿದ್ದಾರೆ. ನಿಮ್ಮ ಹೆಸರು ನೀವ್ ಎಷ್ಟು ಆಕಳ ಎಮ್ಮೆ ಸಾಕಿರಿ? ಇಲ್ಲ, ನಾವು ಇದು ಸಾಕಿಲ್ಲ. ಮತ್ ನಿಮ್ಮ ಅಕೌಂಟ್ಗೆ ಹಾಲು ಹೆಂಗ್ ಜಮಾ? ಅಕೌಂಟ್ ಅಂತಂದ್ರ ರೈತರು ಏನಾಗ್ಯಾವ ಅಂತಂದ್ರ ಡಿಸ್ಕಲೆಕ್ಷನ್ ಆಗ್ಯಾವ್ರಿ ಒಂದಿಷ್ಟು ಅಕೌಂಟ್. ಅವು ಆಧಾರ್ ಕಾರ್ಡು ಪಾಸ್ಬುಕ್ ಲಿಂಕ್ ಇಲ್ಲ. ಅವು
ಅದ್ರ ಸಂಬಂಧ ಅವ್ರ ಅಮೌಂಟ್ ಅನ್ನ ನಾವು ನಮ್ಮ ಅಕೌಂಟ್ಗೆ ಹಾಕೊಂಡು ಅವ್ರಿಗೆ ತೆಗೆದು ಕೊಡಕ್ ಬರ್ತೈತಿ ಅಂತ ಹೇಳಿ ಹಾಕೊಂಡಿದ್ದೀವಿ. ಈಗ ನಿಮ್ಗೆ ಹಂಗ್ ಪ್ರೊವಿಷನ್ ಐತೆ? ಪ್ರಯೋಜನ ಇಲ್ಲ, ಆದ್ರೆ ಹೆಂಗ್ ಹಾಕಿನ್ರಿ? ಗೌರ್ಮೆಂಟ್ಗೆ ವಾಪಸ್ ಹೋಗ್ಬಿಡ್ತೈತೆ ಅದು. ನೀವ್ ಯಾಕೆ ಹಾಕೊಂಡ್ರಿ? ಇಲ್ಲ, ಒಂದಷ್ಟು ಮಂದಿಗೆ ನಾವು ವಾಪಸ್ ಕೊಟ್ಟಿದ್ದೀವಿ ಹಾಕೊಂಡು. ವಾಪಸ್ ಕೊಟ್ಟಿದ್ದು ಬಂದಿಲ್ಲ. ಈಗ ನಿಮ್ ಪ್ರೊವಿಷನ್ ಇಲ್ಲದೆ ಇದ್ರು ನಿಯಮ ಬಾಹಿರವಾಗಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟು ಹೆಂಗ ರೊಕ್ಕ ಹಾಲಿನ ರೊಕ್ಕ ಹಾಕಿಸ್ಕೊಂಡ್ರಿ? ಆತ್ರಿ ಅದ ಮತ್ತೆ ವಾಪಸ್ ಗೌರ್ಮೆಂಟ್ ಹೋಗ್ತೈತಲ್ಲ, ನಮ್ ಕಡೆಗೆ ತೆಗೆದು ಕೊಡಕ್ ಬರ್ತೈತೆ ಅಂತ ಹೇಳಿ. ವಾಪಸ್ ಗೌರ್ಮೆಂಟ್ ಹೋಗಿದ್ರೆ ಅದನ್ನ ಪರಿಶೀಲನೆ ಮಾಡ್ಬೇಕಲ್ಲ ನೀವು ಸರ್. ನೀವು ಈಗ ನೀವು ಅಲ್ಲ ಜವಾಬ್ದಾರಿ. ಜವಾಬ್ದಾರಿ ನಮ್ದಾರಿ. ಹೌದಾ? ಏನೋ ಒಂದ್ ಲೀಟರ್ ಹಾಲಿಂದ ₹5 ಬೋನಸ್ ಬರ್ಲಿಲ್ಲ ಅಂದ್ರೂ ಅದಕ್ಕೆ ಜವಾಬ್ದಾರಿ ನೀವು. ಅಮೌಂಟ್ ಒಟ್ನಲ್ಲಿ ರೈತರು ಕಷ್ಟಪಟ್ಟು ಹೈನುಗಾರಿಕೆ ಮಾಡಿ ಹಾಲು ಉತ್ಪಾದಕ ಸಂಘಕ್ಕೆ ಹಾಲು ಹಾಕಿದ್ರೆ ಸಂಘದ ಸೆಕ್ರೆಟರಿ ಮತ್ತು ಪರೀಕ್ಷಕ ಸೇರಿ ಲಕ್ಷಾಂತರ ರೂಪಾಯಿ ನುಂಗಿ ನೀರು ಕುಡಿದಿದ್ದಾರೆ. ಇಂತಹ ಭ್ರಷ್ಟರಿಗೆ ತಕ್ಕ ಶಾಸ್ತಿಯಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.